concept attainment model, and inquiry model. So now we are discussing about the advanced organized model. Already you know about the advanced organized model is given by David Asubel. So this is the verbal learning. Already we are discussed about this slide. So now I am realizing this one. So verbal learning model is the one is the concern with the ಹೌ ನಾಲೆಜ್ ಈಸ್ ಆರ್ಗನೈಸ್ಡ್. ಅಂದ್ರೆ ನಾವು ಶಾಬ್ದಿಕವಾಗಿ ಕಲಿಬೇಕು ಅಂತಂದ್ರೆ ನಮ್ಮ ನಾಲೆಜ್ ಅನ್ನ ನಾವು ಯಾವ ರೀತಿಯಾಗಿ ಸಂಘಟನೆಯನ್ನ ಮಾಡಬೇಕು. ನಾಲೆಜ್ ನಮ್ಗೆ ಸಿಗೋದಿಲ್ಲ ಅಂತಂದ್ರೆ ಕರಿಕ್ಯುಲಮ್ ಕಂಟೆಂಟ್ ಇಂದ. ನಾವು ಕರಿಕ್ಯುಲಮ್ ಕಂಟೆಂಟ್ ಇಂದ ಯಾವ ರೀತಿಯಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾಲೆಜ್ ಅನ್ನ ಗೇನ್ ಮಾಡ್ಕೊಳ್ತಾ ಇದೀವಿ. ನೆಕ್ಸ್ಟ್, ಹೌ ದ ಮೈಂಡ್ ವರ್ಕ್ ಟು ದ ಪ್ರೊಸೆಸ್ ನ್ಯೂ ಇನ್ಫಾರ್ಮೇಶನ್. ಲರ್ನಿಂಗ್ ಅಲ್ಲಿ ನ್ಯೂ ಇನ್ಫಾರ್ಮೇಶನ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಕಲೆಕ್ಟ್ ಮಾಡಬೇಕು ಅನ್ನೋದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಕಲಿತೀವಿ. ನೆಕ್ಸ್ಟ್ ಒನ್ ಇಸ್ ಹೌ ಟೀಚರ್ ಕ್ಯಾನ್ ಅಪ್ಲೈ ದೀಸ್ ಐಡಿಯಾಸ್ ಅಬೌಟ್ ಕರಿಕ್ಯುಲಮ್ ಅಂಡ್ ಲರ್ನಿಂಗ್. ಫಸ್ಟ್ ನಾವ್ ಏನಂತಂದ್ರೆ ಡೇವಿಡ್ ಆಸುಬೆಲ್ ಅವ್ರು ಏನ್ ಮಾಡಿದಂದ್ರೆ ಅಡ್ವಾನ್ಸ್ಡ್ ಆರ್ಗನೈಸ್ ಮಾಡೆಲ್ ಅನ್ನ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಡೆವಲಪ್ ಮಾಡಿ ಇಲ್ಲಿ ಏನ್ ಹೇಳಿದ್ರಂದ್ರೆ ದೀಸ್ ಥಿಯರೀಸ್ ಆರ್ ಮೀನಿಂಗ್ಫುಲ್ ಫಾರ್ ದಿ ವರ್ಬಲ್ ಲರ್ನಿಂಗ್. ಶಾಬ್ದಿಕ ಕಲಿಕೆಗೆ ಏನಾಗಿದಾವೆ ಅಂದ್ರೆ ಈ ಒಂದು ಥಿಯರಿ ನಿಂತಿದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಥಿಯರಿಗಳಲ್ಲಿ ನಾವು ಮೂರು ಕಾರ್ನರ್ಸ್ ಗಳನ್ನ ನೋಡ್ತೀವಿ. ಒಂದು ಗೇನಿಂಗ್ ಹೌ ಟು ಆರ್ಗನೈಸ್ ದ ನಾಲೆಜ್, ಮೀನ್ಸ್ ಹೌ ಟು ಆರ್ಗನೈಸ್ ದ ಕಂಟೆಂಟ್. ಸೆಕೆಂಡ್ ಒನ್ ಈಸ್ ವರ್ಕ್ ಪ್ರೊಸೆಸ್ ನ್ಯೂ ಇನ್ಫಾರ್ಮೇಶನ್. ನಾವು ಕಲಿಯುವಾಗ ಯಾವ ರೀತಿಯಾದಂತಹ ಹೊಸ ಹೊಸ ಇನ್ಫಾರ್ಮೇಶನ್ಸ್ ಗಳನ್ನ ನಾವೇನ್ ಮಾಡ್ಬೇಕು, ಹೌ ವಿ ಹ್ಯಾವ್ ಟು ಕಲೆಕ್ಟ್. ಅಂಡ್ ಥರ್ಡ್ ಒನ್ ಈಸ್ ಟೀಚರ್ ಕ್ಯಾನ್ ಅಪ್ಲೈ ದೀಸ್ ಐಡಿಯಾಸ್ ಅಬೌಟ್ ಕರಿಕ್ಯುಲಮ್ ಅಂಡ್ ಲರ್ನಿಂಗ್. ಅಂದ್ರೆ ಕಲಿಕೆ ಮತ್ತು ಪಠ್ಯಕ್ರಮಕ್ಕೆ ಯಾವ ರೀತಿಯಾಗಿ ಇವುಗಳನ್ನ ನಾವು ಅಳವಡಿಸ್ಕೋಬೇಕು ಅನ್ನೋದನ್ನ ದೀಸ್ ಥಿಯರಿ ಈಸ್ ಮೇನ್ಲಿ ಬೇಸ್ಡ್ ಆನ್ ದಿ ಕಾಗ್ನಿಟಿವ್ ಸ್ಟ್ರಕ್ಚರ್. ನಮ್ಮ ಜ್ಞಾನದ ಮೇಲೆ ಏನಾಗಿದೆ ಅಂತಂದ್ರೆ ಈ ಒಂದು ಥಿಯರಿ ನಿಂತಿದೆ. ನೆಕ್ಸ್ಟ್ this so now we come to the components of or elements of advanced organized model. Advanced organized model basically this is focus on the curriculum and knowledge. What is the curriculum content is there, based on that this is focus on that one. Next, syntax is the advanced organized model 3 phases. First phase ಅಲ್ಲಿ ಏನಂದ್ರೆ presentation of the advanced organizer. ಅಂದ್ರೆ ಯಾವ ರೀತಿಯಾಗಿ ಫಸ್ಟ್ ಫೇಸ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಯಾವ ರೀತಿಯಾಗಿ ನಾವು ಪ್ರೆಸೆಂಟ್ ಮಾಡಬೇಕು. ಇನ್ ಸೆಕೆಂಡ್ ಫೇಸ್ ಇಟ್ ಲರ್ನಿಂಗ್ ಟಾಸ್ಕ್ ಆರ್ ಲರ್ನಿಂಗ್ ಮಟೀರಿಯಲ್. ಅಂದ್ರೆ ನಾವು ಯಾವ್ಯಾವ ನಾವು ಪ್ರೆಸೆಂಟ್ ಆರ್ಗನೈಸ್ ಮಾಡಬೇಕು ಅಂತಂದ್ರೆ ವಾಟ್ ಆರ್ ದ ಲರ್ನಿಂಗ್ ಟಾಸ್ಕ್ ಆರ್ ಇಂಪಾರ್ಟೆಂಟ್, ವಾಟ್ ಆರ್ ದ ಲರ್ನಿಂಗ್ ಮಟೀರಿಯಲ್ಸ್ ಆರ್ ಇಂಪಾರ್ಟೆಂಟ್, ಇವುಗಳನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ತಿಳ್ಕೋಬೇಕು. ಥರ್ಡ್ ಫೇಸ್ ಅಲ್ಲಿ ಏನಂತೆ ಸ್ಟ್ರೆಂತ್ ಆಫ್ ಕಾಗ್ನಿಟಿವ್ ಆರ್ಗನೈಸೇಷನ್. ಅಂದ್ರೆ ಇಲ್ಲೇನಂತಂದ್ರೆ ನಮ್ಮ ಜ್ಞಾನದ ಎಷ್ಟು ನಮ್ಮ ಜ್ಞಾನದ ಶಕ್ತಿ ಇದೆ ಅನ್ನೋದನ್ನ ನಾವೇ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿರುವಂತಹ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅನ್ನ ನಾವೇ ಏನ್ ಮಾಡ್ಕೋಬೇಕಂದ್ರೆ ಕಂಡ್ಕೊಳ್ಬೇಕು. ಯಾಕಂತಂದ್ರೆ ವಿ ಹ್ಯಾವ್ ಟು ಆರ್ಗನೈಸಿಂಗ್ ದ ಕಂಟೆಂಟ್. ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಕರಿಕ್ಯುಲಮ್ ಕಂಟೆಂಟ್ ಅನ್ನ ವ್ಯವಸ್ಥಿತ ರೀತಿಯಲ್ಲಿ ಸಂಘಟನೆ ಮಾಡುವುದರಿಂದ ನಮ್ಗೆ ಏನ್ ಬೇಕು ಅಂತಂದ್ರೆ ಫಸ್ಟ್ ಆರ್ಗನೈಸಿಂಗ್ ದ advanced organizing the content and learn the task, what is the task is there, and we have to develop the cognitive development and strength and weakness of the ourself. ನಮ್ಮಲ್ಲಿರುವಂತಹ strength and weakness ಅನ್ನು ನಾವು ಏನ್ ಮಾಡ್ಕೋಬೇಕು ಅಂದ್ರೆ ತಿಳ್ಕೊಳ್ಬೇಕು. 3 tests of relationship of learning material to exist ideas to bring about the active learning process. ಇಲ್ಲೇನಾಗಿದೆ ಅಂದ್ರೆ ಇದು ಆಕ್ಟಿವ್ ಲರ್ನಿಂಗ್ ಪ್ರೊಸೆಸ್ ಇದೆ. ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ವಿ ಹ್ಯಾವ್ ಟು ಐಡೆಂಟಿಫೈಂಗ್ ಅವರ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಆಫ್ ಅವರ್ ನಾಲೆಜ್. ಅಲ್ಲಿ ನಮ್ಮ ನಾಲೆಜ್ ಅಲ್ಲಿರುವಂತಹ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅನ್ನ ನಾವು ಐಡೆಂಟಿಫೈ ಮಾಡುವುದರಿಂದ ಸೊ ವಿ ಹ್ಯಾವ್ ಟು ಬ್ರಿಂಗ್ ಅವರ್ ಆಕ್ಟಿವ್ ಲರ್ನಿಂಗ್ ಪ್ರೊಸೆಸ್ ನಮ್ಗೆಲ್ಲಿ ಇರ್ಬೇಕು. ನೆಕ್ಸ್ಟ್ ಒನ್ ಈಸ್ ದ ಸೋಷಿಯಲ್ ಸಿಸ್ಟಮ್. ಇನ್ ಅಡ್ವಾನ್ಸ್ ಆರ್ಗನೈಸ್ಡ್ ಮಾಡೆಲ್ ದ ಟೀಚರ್ ರಿಟೈನ್ ಕಂಟ್ರೋಲ್ ಆಫ್ ದ ಇಂಟೆಲೆಕ್ಚುಯಲ್ ಸ್ಟ್ರಕ್ಚರ್ to relate the learning material to the organize and help the students differentiate new material from the previously lead to the successful acquisition of material. ಏನಂತಂದ್ರೆ ಸೋಷಿಯಲ್ ಸಿಸ್ಟಮ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ವಿ ಹ್ಯಾವ್ ಟು ಐಡೆಂಟಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಟೀಚರ್ ಅಂಡ್ ಸ್ಟೂಡೆಂಟ್ಸ್. ಇಲ್ಲಿ ನಮ್ಗೆ ಟೀಚರ್ ಮತ್ತು ಸ್ಟೂಡೆಂಟ್ಸ್ ರಿಲೇಶನ್ಶಿಪ್ ಬೇಕಾಗಿರೋದ್ರಿಂದ ನೋಡೋದ್ರಿಂದ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಸೊ the model of the teacher retain the control the intellectual structure. ಅಂದ್ರೆ
ಒಂದು ಸ್ಟ್ರಕ್ಚರ್ ಅನ್ನ ರೆಡಿ ಮಾಡಿ ಅದಕ್ಕೆ ಬೇಸ್ಡ್ ಆನ್ ದಟ್ ದೇ ಆರ್ ಗಿವಿಂಗ್ ದ ಲರ್ನಿಂಗ್ ಮಟೀರಿಯಲ್ ಟು ದ ಆರ್ಗನೈಸರ್. ಅಂದ್ರೆ ನಾವು ಏನ್ ಆರ್ಗನೈಸ್ ಮಾಡ್ತಾ ಇದೀವಲ್ಲ, ಸೊ ಹೌ ಟು ಗಿವ್ ದ ಲರ್ನಿಂಗ್ ಮಟೀರಿಯಲ್, ಹೆಲ್ಪ್ ದ ಸ್ಟೂಡೆಂಟ್ ಟು ಡಿಫ್ರೆನ್ಶಿಯೇಟ್ ದ ನ್ಯೂ ಮಟೀರಿಯಲ್ ಫ್ರಮ್ ದ ಪ್ರೀವಿಯಸ್ ಲೀಡ್ಸ್ ಟು ದ ಸಕ್ಸಸ್ಫುಲ್ ಅಕ್ವೈಸೇಷನ್ ಆಫ್ ದ ಮಟೀರಿಯಲ್. ಅಂದ್ರೆ ಈಗ ಇರುವಂತಹ ಒಂದು ನಾಲೆಜ್ ಅಲ್ಲಿ ನಾವೇನು ಅಂತಂದ್ರೆ ಅಲ್ಲಿ ಕಂಟೆಂಟ್ ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಡಿಫ್ರೆನ್ಶಿಯೇಟ್ ಮಾಡಿ ಅದರಲ್ಲಿ ಯಾವುದು ನಮ್ ಬೆಸ್ಟ್ ಒನ್ ಅನ್ನೋದನ್ನ ಟೀಚರ್ ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ದೇ ಹ್ಯಾವ್ ಟು ಗೈಡ್. ನೆಕ್ಸ್ಟ್ ಪ್ರಿನ್ಸಿಪಲ್ ರಿಯಾಕ್ಷನ್. ಇನ್ ಪ್ರಿನ್ಸಿಪಲ್ ರಿಯಾಕ್ಷನ್ಸ್ ಅಲ್ಲಿ ನೆಗೋಷಿಯೇಷನ್ ಆಫ್ ಮೀನಿಂಗ್ ಅಂಡ್ ರೆಸ್ಪಾನ್ಸಸ್ ಬಿಟ್ವೀನ್ ದ ಟೀಚರ್ ಅಂಡ್ ಲರ್ನರ್. ಇಲ್ಲೇನಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಟೀಚರ್ motivate the students in the principles of reaction. So here the responses between the teacher and learner clarifies the meaning of new learning material with existing knowledge of the students. Mutual interaction between the teacher and learner responsibly connect organizing and learning material. ಇಲ್ಲಿ ಏನು ಅಂತಂದ್ರೆ ಮೇನ್ ಆಗಿ ನಮ್ಗೆ ರಿಯಾಕ್ಷನ್ ಪ್ರಿನ್ಸಿಪಲ್ಸ್ ಆಫ್ ರಿಯಾಕ್ಷನ್ಸ್ ಅಲ್ಲಿ ಏನು ಅಂತಂದ್ರೆ ದ ಟೀಚರ್ ಮೋಟಿವೇಟ್ ದ ಸ್ಟೂಡೆಂಟ್ಸ್ ಹೌ ಟು ಗೇನ್ ದ ನಾಲೆಜ್, ಹೌ ಟು interact with the others and how to organize our content ಅನ್ನೋದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಟೀಚರ್ ನಮಗೆ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಸಪೋರ್ಟ್ ಸಿಸ್ಟಮ್. ಸಪೋರ್ಟ್ ಸಿಸ್ಟಮ್ ಅಲ್ಲಿ ನಾವೇನಂದ್ರೆ ವಾಟ್ ಎವರ್ ವಿ ಆರ್ ಆರ್ಗನೈಸಿಂಗ್ ಬೇಸ್ಡ್ ಆನ್ ದಟ್ ದೇ ಹ್ಯಾವ್ ಟು ಗಿವ್ ದ ಸಪೋರ್ಟ್. ಅಂದ್ರೆ ನಾವು ಯಾವ್ದನ್ನ ಆರ್ಗನೈಸ್ ಮಾಡ್ತಾ ಇದೀವಿ ಆ ಆರ್ಗನೈಸ್ಗೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಮಟೀರಿಯಲ್ ಬೇಕು. ಸಪೋರ್ಟ್ ಮೀನ್ಸ್ ನಾಟ್ ದ ಸಪೋರ್ಟ್, ಇಟ್ ಮೀನ್ಸ್ we have to take the extra content. ನಮ್ಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಸಂಗ್ರಹಣೆನೆ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಈ ಸಪೋರ್ಟ್ ಸಿಸ್ಟಮ್ ಅಲ್ಲಿ ಹೇಳಲಾಗುತ್ತೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನಲ್ ಅಂಡ್ ನರ್ಚರೆಂಟ್ ಇಫೆಕ್ಟ್. Instead, the instrumental values of these models are the ideas themselves that used to organizer and learn as well as information present to the ಸ್ಟೂಡೆಂಟ್ಸ್. ಇಲ್ಲೇನಂತಂದ್ರೆ ಇಲ್ಲೇ ನಮ್ಗೆ ಯಾವುದು ಸಂಬಂಧಪಟ್ಟಂತ ವಿಷಯಗಳನ್ನ ಒಂದು ಕಲೆ ಹಾಕಿ ಅವುಗಳನ್ನ ಏನ್ ಮಾಡ್ತಾರೆ ಯಾವ ಸಂಬಂಧಪಟ್ಟಂತ ವಿಷಯಗಳನ್ನ ಅಲ್ಲಿ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರೆಸೆಂಟ್ ಮಾಡ್ಲಿಕ್ಕೆ ದಿಸ್ ಅಡ್ವಾನ್ಸ್ ಆರ್ಗನೈಸ್ಡ್ ಮಾಡೆಲ್ ಈಸ್ ಹೆಲ್ಪ್ಫುಲ್. ನೆಕ್ಸ್ಟ್, ಸೊ these are the main important 3 models of teaching. ನಮ್ಗೆ ಎಕ್ಸಾಮ್ಸ್ ಆಲ್ಮೋಸ್ಟ್ ಏನಂತಂದ್ರೆ ನಿಮ್ಮ ಎಕ್ಸಾಮ್ ನಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ ಕೇಳುವುದು ಅಂತಂದ್ರೆ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್, ಎನ್ಕ್ವೈರಿ ಟ್ರೈನಿಂಗ್ ಮಾಡೆಲ್ ಅಂಡ್ ಅಡ್ವಾನ್ಸ್ ಆರ್ಗನೈಸಿಂಗ್ ಮಾಡೆಲ್. ಈ ಮಾಡೆಲ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಏನ್ ಮಾಡ್ರಿ ಅಂದ್ರೆ ಒಂದ್ಸರ್ತಿ ಓದ್ಕೊರಿ. ಅಂದ್ರೆ ಸಪೋರ್ಟ್ ಸಿಸ್ಟಮ್ ಅಲ್ಲಿ ಯಾವ್ದು ಬರುತ್ತೆ, ಆಮೇಲೆ ನೆಕ್ಸ್ಟ್ ಸಿಂಟೆಕ್ಸ್ ಅಲ್ಲಿ ಯಾವ್ದು ಬರುತ್ತೆ, ಆಮೇಲೆ ಪ್ರಿನ್ಸಿಪಲ್ಸ್ ಆಫ್ ರಿಯಾಕ್ಷನ್ಸ್ ಅಲ್ಲಿ ಯಾವ್ದು ಬರುತ್ತೆ. So these questions they are asking in your exam. And now come to the 5E models of BSCS. BSCS means Biological Science Curriculum Study. Now biological science curriculum study, already you know about the 5E model. 5E andre engage, explore, explain, elaborate and evaluate. Already you are writing the lesson plan based on 5U model. So 5U model, the first one is Roger by B developed, and the instructional model for the constructivism is called as the 5U's. Now before that we are using the Herbert model. Now we are using in our teaching the 5UE model. This 5UE model, first one is the engage. In engage, students encounter that the identify the instructional task. The learner is supposed to make a link between their previous experience and the present one of the learned. The students are motivated to the participant in the learning activities. This is done through the questioning, creative problem, defining a problem and acting out a problematic condition. Engage ಅಂದ್ರೆ ಏನು, we have to know about the previous and knowledge of the students. ನಾವು ಪ್ರೀವಿಯಸ್ ನಾಲೆಜ್ ಅನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದೇ ಸ್ಕಿಲ್ ಅಲ್ಲ, ಬೇರೆ ಬೇರೆ ಆಕ್ಟಿವಿಟೀಸ್ ಗಳ ಮೂಲಕ ಒಂದು ಕ್ವಶನಿಂಗ್ ಆಗಿರ್ಬೋದು
ಆಮೇಲೆ ನಾವೇ ಏನಾದ್ರೂ ಒಂದು ಆಕ್ಟಿವಿಟಿಯನ್ನ ಕೊಡ್ಬೋದು, ಅಥವಾ ಏನಾದ್ರೂ ಒಂದು ಆಕ್ಟಿವಿಟಿಗಳ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ವಿ ಹ್ಯಾವ್ ಟು ಗೇನ್ ದ ಪ್ರೀವಿಯಸ್ ನಾಲೆಜ್ ಆಫ್ ದಿ ಸ್ಟೂಡೆಂಟ್ಸ್. ಅವ್ರು ಏನ್ ಆಲ್ರೆಡಿ ತಿಳ್ಕೊಂಡಿದ್ದಾರೆ, ನಾವ್ ಏನ್ ಹೇಳ್ತಾ ಇದೀವಿ ಆ ಹೇಳುವಂತ ವಿಷಯಕ್ಕೆ ಎಷ್ಟರ ಮಟ್ಟಿಗೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ವಿ ಹ್ಯಾವ್ ಟು come with the engage part. Next come to the explore. Learner get directly involved in the phenomena and materials. Each students of team build base of common experience developed as a result of sharing and communication among themselves. ಇಲ್ಲಿ ಎಕ್ಸ್ಪ್ಲೋರ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆಫ್ಟರ್ ಎಂಗೇಜ್ ಪಾರ್ಟ್, ಇನ್ ಎಕ್ಸ್ಪ್ಲೋರ್ ಪಾರ್ಟ್ ವಾಟ್ ವಿ ಆರ್ ಟೀಚಿಂಗ್, ನಾವು ನೆಕ್ಸ್ಟ್ ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಲ್ಲ ಆ ಮಾಡುವಂತ ವಿಷಯಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿದ್ಯಾರ್ಥಿಗಳಿಂದ ನಾವು ಅದನ್ನ ಏನ್ ಹೇಳ್ತಾ ಇದೀವಿ ಅನ್ನೋದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಫೈಂಡ್ ಔಟ್ ಮಾಡ್ತೀವಿ. ಇನ್ ಎಕ್ಸ್ಪ್ಲನೇಷನ್ ಪಾರ್ಟ್, 5 ಸ್ಟೂಡೆಂಟ್ಸ್ ಎಕ್ಸ್ಪ್ಲನೇಷನ್ ಪಾರ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ವಾಟ್ ಎವರ್ ಅವರ್ ಕಾನ್ಸೆಪ್ಟ್ ಈಸ್ ದೇರ್, ಬೇಸ್ಡ್ ಆನ್ ಕಾನ್ಸೆಪ್ಟ್ ವಿ ಆರ್ ಎಕ್ಸ್ಪ್ಲೇನಿಂಗ್. ಇನ್ ಎಕ್ಸ್ಪ್ಲೇನಿಂಗ್ ಏನಂತಂದ್ರೆ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ನೆಕ್ಸ್ಟ್ ಎಲಾಬ್ರೇಟ್ ಪಾರ್ಟ್ ಅಲ್ಲಿ ಏನಂತಂದ್ರೆ ನಾವು ಏನನ್ನ ಇವಾಗ ಎಕ್ಸ್ಪ್ಲೇನ್ ಮಾಡಿದೀವಿ ಅದಕ್ಕೆ ರಿಲೇಟೆಡ್ ಅಂತ ಇನ್ಫಾರ್ಮೇಶನ್ಸ್ ಗಳನ್ನ ನಾವೇನ್ ಮಾಡ್ತೇವೆ ಅಂತಂದ್ರೆ ನಾವು ಹೇಳ್ತೀವಿ. ಅಂದ್ರೆ ಅದ್ರ ಕಾನ್ಸೆಪ್ಟ್ ಏನಿರುತ್ತಲ್ಲ ಅದನ್ನ ಎಲಾಬ್ರೇಟ್ ಪಾರ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ರಿಲೇಟೆಡ್ ಅಂತ ವಿಷಯಗಳನ್ನ ನಾವು ಹೇಳ್ತಾ ಇದೀವಿ. ನೆಕ್ಸ್ಟ್ ಇವ್ಯಾಲ್ಯೂಯೇಟ್ ಅಲ್ಲಿ ಏನು ಅಂತಂದ್ರೆ so we have to evaluate the students. In explanation part, in elaborate part, how much students gain the knowledge, whatever you are teaching in the classroom. ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಎಷ್ಟನ್ನ ತಿಳಿಸಿದಿರಿ, ಅವ್ರು ನೀವು ಎಷ್ಟನ್ನ ತಿಳ್ಕೊಂಡಿದ್ದಾರೆ ಅನ್ನೋದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಇವ್ಯಾಲ್ಯೂಯೇಟ್ ಪಾರ್ಟ್ ಅಲ್ಲಿ ಸ್ಟೂಡೆಂಟ್ಸ್ ಇಂದ ನಾಲೆಜ್ ಅನ್ನ ಅಂದ್ರೆ ಸ್ಟೂಡೆಂಟ್ಸ್ ಇಂದ ಆನ್ಸರ್ಸ್ ಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಡಿಫ್ರೆಂಟ್ ಮೆಥಡ್ ಬೈ ಯೂಸಿಂಗ್ ದ MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ಬೋದು, ಅಥವಾ ಒನ್ ವರ್ಡ್ ಕೇಳ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ಬೋದು, ಮ್ಯಾಚ್ ದಿ ಫಾಲೋವಿಂಗ್ ಕೇಳ್ಬೋದು. ಸೊ ಮೆನಿ ಥಿಂಗ್ಸ್ ಇನ್ ಶಾರ್ಟ್ ವೇ ವಿ ಹ್ಯಾವ್ ಟು ಇವ್ಯಾಲ್ಯೂಯೇಟ್ ದ ಸ್ಟೂಡೆಂಟ್ಸ್. Next one is inductive thinking model. The inductive thinking model was put forward by the Hilda Taba. Inductive thinking model ಯಾವ ಸಿಸ್ಟಮ್ ಅಲ್ಲಿ ಯಾವ ಫ್ಯಾಮಿಲೀಸ್ ಅಲ್ಲಿ ಬರುತ್ತೆ? Information processing model. So this model was put forward by the Hilda Taba. The main focus on this model is developing the mental ability. ನಾವು ಇಲ್ಲಿ ಏನು ಇದರದ ಮೇನ್ ಫೋಕಸ್ ಏನಂತಂದ್ರೆ ಇದರಲ್ಲಿರುವ ಡೆವಲಪಿಂಗ್ ದ ಮೆಂಟಲ್ ಎಬಿಲಿಟಿ, ಸ್ಟೂಡೆಂಟ್ಸ್ ದ ಮೆಂಟಲ್ ಎಬಿಲಿಟಿ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬೆಳವಣಿಗೆಯನ್ನ ಮಾಡುವುದು. ಅಂಡ್ ಎಂಫಸಿಸ್ ಇನ್ ದ ಕಾನ್ಸೆಪ್ಟ್ ಆಫ್ ಇನ್ಫಾರ್ಮೇಶನ್ ಇನ್ವಾಲ್ವಿಂಗ್ ದ ಕಾಗ್ನೇಟಿವ್ ಟಾಸ್ಕ್. ಅಂದ್ರೆ ಕಾಗ್ನೇಟಿವ್ ಟಾಸ್ಕ್ ಅನ್ನ ನಾವು ಅಂದ್ರೆ ಬೇರೆ ಬೇರೆ ಜ್ಞಾನಕ್ಕೆ ವಲಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳನ್ನ ಟಾಸ್ಕ್ ಗಳನ್ನ ಕೊಡ್ತಾ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಹ್ಯಾವ್ ಟು ಡೆವಲಪ್ ದ ಮೆಂಟಲ್ ಎಬಿಲಿಟಿ ಆಫ್ ದಿ ಸ್ಟೂಡೆಂಟ್ಸ್. ನಾವು ಒಂದೇ ಮೆಥಡ್ ಅನ್ನ ಯೂಸ್ ಮಾಡೋದಲ್ಲ, ಅದು ನಾವು ಏನು ಅಂದ್ರೆ ಬೇರೆ ಬೇರೆ ಟಾಸ್ಕ್ ಗಳನ್ನ ವಿದ್ಯಾರ್ಥಿಗಳಿಗೆ ನೀಡುವುದು. ಆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಟಾಸ್ಕ್ ಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಸಂಗ್ರಹಣೆ ಮಾಡಿದಾಗ ದೇ ಹ್ಯಾವ್ ಟು ಡೆವಲಪ್ ದೇರ್ ಮೆಂಟಲ್ ಎಬಿಲಿಟಿ. ನಾವು ಒನ್ ವೇ ಪ್ರೋಸೆಸ್ ಅಂದ್ರೆ ಯಾವ ಒಂದೇ ಒಂದು ಇದಕ್ಕೆ ನಾವು ಕುತ್ಕೊಂಡ್ವಿ ಅಂತಂದ್ರೆ ನಮ್ಮಲ್ಲಿ ಜ್ಞಾನದ ಬೆಳವಣಿಗೆ ಆಗುವುದಿಲ್ಲ. ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕಲೆಕ್ಟ್ ದ more information in other side. We have to involve the activities, different activities. ಬೇರೆ ಬೇರೆ ಚಟುವಟಿಕೆಯಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಭಾಗವಹಿಸ್ಬೇಕು. ಅಂದಾಗ ನಮ್ಮಲ್ಲಿರುವಂತ ಮೆಂಟಲ್ ಎಬಿಲಿಟಿ ಏನಾಗುತ್ತೆ ಅಂತಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ನಾವೀಗೇನು ಅಂತಂದ್ರೆ ನಿಂತ ನೀರಾಗ್ಬಾರ್ದು, ಯಾವಾಗ್ಲೂ ಏನಾಗ್ಬೇಕು ಅಂತಂದ್ರೆ ಹರಿಯುವ ನೀರಾಗ್ಬೇಕು. ನಿಂತ ನೀರಾದ್ರೆ ಏನಾಗುತ್ತೆ, ಬಹಳ ದಿನ ಆದ ತಕ್ಷಣ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಮ್ಮ ಜ್ಞಾನವೂ ಅದೇ ರೀತಿ ಹರಿಯುವ ನೀರಾದಾಗ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಕಡೆ ನಾವು ಅದನ್ನ ಜ್ಞಾನವನ್ನ ನೀಡಿದಾಗ ಎಲ್ಲಾ ಕಡೆಯಿಂದ ಜ್ಞಾನವನ್ನ ಸಂಗ್ರಹಿಸಿಕೊಂಡಾಗ ನಮ್ಮಲ್ಲಿರುವಂತಹ ಎಬಿಲಿಟಿ ಏನಾಗುತ್ತೆ ಅಂತಂದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ದಿಸ್ ಮಾಡೆಲ್ ಡಿಸೈನ್ ಟು ಟ್ರೈನ್ ದ ಲರ್ನರ್ ಇನ್ ಮೆಂಟಲ್ ಪ್ರೊಸೆಸ್ ಬೈ ವಿಚ್ ದೇ ಇಂಟರಾಕ್ಟ್ ವಿತ್ ದ ಸೆಟ್ ಆಫ್ ಡಾಟಾ ಅಂಡ್ ಅರೈವ್ ಇನ್ ದ ಆರ್ಗನೈಸೇಷನ್. ಏನಂತಂದ್ರೆ ದಿಸ್ ಮಾಡೆಲ್, ಇದು ಒಂದು ಮಾಡೆಲ್ ಏನಂದ್ರೆ ಟ್ರೈನ್ ದ ಲರ್ನರ್. ಇದು ಜಾಸ್ತಿ ಏನಂದ್ರೆ ಮೇನ್ ಫೋಕಸ್ ಇನ್ ದ ಲರ್ನರ್. ಇಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೊಡ್ಲಿಕ್ಕೆ ಏನಾಗಿದೆ ಅಂದ್ರೆ ಬಿಕಾಸ್ ಆಫ್ ದಿ
they have to develop their mental ability, interact with the set of data and arrive in the organization. ಇಲ್ಲೇನಂತಂದ್ರೆ ಸೆಟ್ ಆಫ್ ಡಾಟಾಗಳ ಮೂಲಕ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಜನರಲೈಸೇಷನ್ ಅಂದ್ರೆ ಇಂಡಕ್ಟಿವ್ ಏನು ಅಂತಂದ್ರೆ ಸ್ಪೆಸಿಫಿಕ್ ಟು ಜನರಲೈಸೇಷನ್. ಕೆಲವೊಂದು ವಿಷಯಗಳನ್ನ ಸಂಗ್ರಹಣೆ ಮಾಡಿ ಆ ಸಂಗ್ರಹಿಸಿದ ವಿಷಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಜನರಲೈಸೇಷನ್ ಬರ್ಲಿಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ವಿಷಯಗಳನ್ನ ಸ್ಪೆಸಿಫಿಕ್ ಆಗ್ಬೇಕು ಅಂದ್ರೆ ವಿ ಹ್ಯಾವ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಆಫ್ ಇಂಡಕ್ಟಿವ್ ಥಿಂಕಿಂಗ್ ಮಾಡೆಲ್. ಇದರ ಮೇನ್ ಫೋಕಸ್ ಏನಂತಂದ್ರೆ ಟು ಡೆವಲಪ್ ದ ಮೆಂಟಲ್ ಎಬಿಲಿಟಿ ಆಫ್ ದಿ ಸ್ಟೂಡೆಂಟ್ಸ್. ಈ ಸಿಂಟೆಕ್ಸ್ ಅಲ್ಲಿ ಏನ್ ಬರ್ತೈತೆ ಅಂದ್ರೆ ಸೀಕ್ವೆನ್ಸಸ್ ಆಫ್ ಸ್ಟೆಪ್ಸ್ ಇನ್ಕ್ಲೂಡಿಂಗ್ ದ 3 phases. First one is concept information, second one is interpretation of data, next one is application of the generalization. ಏನು ಅಂತಂದ್ರೆ ಇಂಡಕ್ಟಿವ್, ನಿಮ್ಗೆ ಆಲ್ರೆಡಿ ಇಂಡಕ್ಟಿವ್ ಗೊತ್ತಿದೆ. ಸೊ ಫಸ್ಟ್ ಇದೇನ್ ಮಾಡುತ್ತೆ ಅಂದ್ರೆ ಕಾನ್ಸೆಪ್ಟ್ಗೆ ನಿಯರ್ ಆಗಿರುವಂತಹ ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡಿ ದೋಸ್ ಇನ್ಫಾರ್ಮೇಶನ್ಸ್ ದೇ ಆರ್ ಇಂಟರ್ಪ್ರಿಟಿಂಗ್ ದ ಡಾಟಾ, ಅದರಲ್ಲಿ ಸರಿಯಾದವುಗಳನ್ನ ಕಲೆಕ್ಟ್ ಮಾಡಿ ಲಾಸ್ಟ್ ದೇ ಆರ್ ಕಮ್ ಟು ದ ಜನರಲೈಸೇಷನ್. ಲಾಸ್ಟ್ ಏನಾಗುತ್ತೆ ಅಂದ್ರೆ ಜನರಲೈಸೇಷನ್ ಗೆ ಬರ್ಲಾಗುತ್ತೆ. ನೆಕ್ಸ್ಟ್ ಫೇಸ್ 1 ಅಲ್ಲಿ ಕಾನ್ಸೆಪ್ಟ್ ಫಾರ್ಮೇಶನ್. ನಾವ್ ಹೇಳಿದ್ವಿ ಕಾನ್ಸೆಪ್ಟ್ ಫಾರ್ಮೇಶನ್ಸ್ ಅನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅಂದ್ರೆ ಲಿಸ್ಟಿಂಗ್, ಗ್ರೂಪಿಂಗ್ ಅಂಡ್ ಲೇಬಲಿಂಗ್. ನಾವು ಒಂದು ಕಾನ್ಸೆಪ್ಟ್ ಫಾರ್ಮೇಶನ್ ಮಾಡ್ಬೇಕು ಅಂದ್ರೆ ಮೊದಲು ನಾವು ಒಂದು ಪಟ್ಟಿಯನ್ನ ಮಾಡ್ಕೋಬೇಕು. ಆ ಪಟ್ಟಿಗೆ ತಕ್ಕಂತೆ ಗ್ರೂಪ್ ಗಳನ್ನ ಮಾಡಿ ಆ ಗ್ರೂಪ್ ಗಳನ್ನ ಸರಿಯಾಗಿ ನಾವು ಏನ್ ಮಾಡ್ಬೇಕಂದ್ರೆ ಲೇಬಲಿಂಗ್ ಗಳನ್ನ ಮಾಡುವುದರ ಮೂಲಕ ಕಾನ್ಸೆಪ್ಟ್ ಫಾರ್ಮೇಶನ್ ಅನ್ನ ಮಾಡ್ಬೇಕು. ನೆಕ್ಸ್ಟ್ ಒನ್ ಈಸ್ ಇಂಟರ್ಪ್ರಿಟಿಂಗ್ ದ ಡಾಟಾ. ಇಲ್ಲಿ ನಾವು ಕಾನ್ಸೆಪ್ಟ್ ಫಾರ್ಮೇಶನ್ಸ್ ಅಲ್ಲಿ ಲಿಸ್ಟ್, ಗ್ರೂಪ್ ಮತ್ತು ಲೇಬಲಿಂಗ್ ಮಾಡಿದಾಗ ಡಾಟಾಗಳನ್ನ ಇಂಟರ್ಪ್ರಿಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ವಿ ಹ್ಯಾವ್ ಟು ಕಂಪೇರ್ ವಿತ್ ದ ಸೆಟ್ಸ್ ಅಂಡ್ ಎಕ್ಸ್ಪ್ಲೈನಿಂಗ್. ಸೊ ವಿ ಹ್ಯಾವ್ ಟು explain the things, what is the correct and what is the wrong, what is the behind that, ಅದ್ರ ಹಿಂದೆ ಇರುವಂತಹ ಸತ್ಯ ಏನು ಅನ್ನೋದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ we have to find out. then come to the generalization. ಲಾಸ್ಟ್ ಗೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಸಮರೈಸೇಷನ್ ಅನ್ನ ಕೊಡ್ಬೇಕು. ಅಂದ್ರೆ ದ ಕರೆಕ್ಟ್ ಒನ್, ವಿಚ್ ಒನ್ ಇಸ್ ದ ಕರೆಕ್ಟ್ ಅನ್ನೋದನ್ನ ನಾವ್ ಏನ್ ಮಾಡ್ಕೋಬೇಕು ಅಂದ್ರೆ ಜನರಲೈಸ್ ಮಾಡ್ಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ದ ಜನರಲೈಸೇಷನ್ ಮಾಡಿದಂತ ವಿಷಯಗಳನ್ನ ಅಪ್ಲೈ ಮಾಡಿ ಇಟ್ ಶುಡ್ ಬಿ ಪ್ರಿಡಿಕ್ಟಿಂಗ್. ನಾವ್ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಪ್ರಿಡಿಕ್ಟ್ ಮಾಡ್ಬೇಕು, ಅದರಲ್ಲಿ ಇರುವಂತಹ ವಿಷಯಗಳು ಏನಿವೆ ಅನ್ನೋದನ್ನ ಕಂಡ್ಕೊಳ್ಬೇಕು. ಸಪೋರ್ಟಿಂಗ್ ದ ಪ್ರಿಡಿಕ್ಷನ್ಸ್, ಅದರಲ್ಲಿ ಸರಿಯಾದ ಯಾವುದು ಅನ್ನೋದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಗೆಟ್ ದ ಸಪೋರ್ಟ್. ದೆನ್ ವೆರಿಫೈಯಿಂಗ್ ದ ಪ್ರಿಡಿಕ್ಷನ್ಸ್, ಅದರಲ್ಲಿ ಸರಿ ಹೊಂದುವಂತಹ ವಿಷಯಗಳನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ವೆರಿಫೈ ಮಾಡಿ ಅವುಗಳನ್ನ ಜನರಲೈಸೇಷನ್ಸ್ ಗೆ ಬರಬೇಕು. ದಟ್ ಈಸ್ ದ ಮೇನ್ ಥಿಂಗ್ ಆಫ್ ದಿ ಇಂಡಕ್ಟಿವ್ ಮಾಡೆಲ್. ಅಂಡ್ ಮೇನ್ ಥಿಂಗ್ ಏನು ಅಂತಂದ್ರೆ ಫಸ್ಟ್ ವಿ ಹ್ಯಾವ್ ಟು ಕಾನ್ಸೆಪ್ಟ್ ಫಾರ್ಮೇಶನ್, ದೆನ್ ಕಮ್ ಟು ದ ಜನರಲೈಸೇಷನ್. ನೆಕ್ಸ್ಟ್ in social system cooperative environment is maintained which provide the positive and encouraging the atmosphere for students to participate actively in the learning process. ಇಲ್ಲಿ ಸಪೋರ್ಟ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ವಿ ಹ್ಯಾವ್ ಟು ಪಾಸಿಟಿವ್ ಅಂಡ್ ಎಂಕರೇಜಿಂಗ್ ದ ಅಟ್ಮಾಸ್ಫಿಯರ್. ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಬೇಕು ಅಂದ್ರೆ ಪಾಸಿಟಿವ್ ಎನ್ಕರೇಜ್ಮೆಂಟ್ ಅನ್ನ ಕೊಡ್ಬೇಕು. when they have to give the positive environment to the students. Next, principles of reaction. This model, the reaction primary task is closely monitor how students are processing the information. ಇಲ್ಲಂದ್ರೆ ನಾವು ಆಲ್ರೆಡಿ ವಿ ನೋ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ರಿಯಾಕ್ಷನ್ಸ್ ಅಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಅನ್ನ ಮಾಡ್ತಾರಂತ. ಇಲ್ಲಿ ಏನ್ ಸಪೋರ್ಟ್ ಏನ್ ಮಾಡುವಾಗ ಪ್ರೈಮರಿ ಟಾಸ್ಕ್ ಕ್ಲೋಸ್ ಟು ಮಾನಿಟರ್. ಇಲ್ಲಿ ಟೀಚರ್ ಏನ್ ಮಾಡ್ಬೇಕು ಅಂದ್ರೆ ದೇ ಹ್ಯಾವ್ ಟು ಮಾನಿಟರ್ ದ ಹೌ ಸ್ಟೂಡೆಂಟ್ಸ್ ಆರ್ ಪ್ರೊಸೆಸಿಂಗ್ ದ ಇನ್ಫಾರ್ಮೇಶನ್. ಅಂದ್ರೆ ಇನ್ಫಾರ್ಮೇಶನ್ಸ್ ಗಳನ್ನ ಯಾವ ರೀತಿಯಾಗಿ ತಲೆಗೆ ಹಾಕ್ತಾ ಇದ್ದಾರೆ ಅನ್ನೋದನ್ನ ಆಸ್ ಅ ಮಾನಿಟರ್ ಅನ್ನ ಮಾಡ್ಬೇಕು. ನೆಕ್ಸ್ಟ್ ಸಪೋರ್ಟ್ ಸಿಸ್ಟಮ್ it includes the devices provided in the learning environment which help in the processing information meaningful. ಇಲ್ಲಿ ಏನಂತಂದ್ರೆ ಪ್ರೊಸೆಸಿಂಗ್ ಇನ್ಫಾರ್ಮೇಶನ್ಸ್ ಅನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸಪೋರ್ಟ್ ಇಂದ ಅಂದ್ರೆ ಯಾವುದು ಡಿವೈಸಸ್ ಅವಶ್ಯಕತೆ ಇದೆ, ಯಾವ ಒಂದು ಡಿವೈಸಸ್ ಅವಶ್ಯಕತೆ ಇದೆ ಅಲ್ಲ ಅದನ್ನ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರೆ ನಮ್ ಕಾನ್ಸೆಪ್ಟ್ ಗೆ ಸರಿ ಹೊಂದುವಂತಹ ವಿಷಯಗಳನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಸಪೋರ್ಟಿವ್ ಆಗಿ ತಗೊಳ್ಬೇಕು.
ನೆಕ್ಸ್ಟ್ ಇಲ್ಲಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಇನ್ಸ್ಟ್ರಕ್ಷನ್ ಅಂಡ್ ನರ್ಸೆಂಟ್ ಮಾಡೆಲ್. ದಿಸ್ ಮಾಡೆಲ್ ಲಾಸ್ಟ್ ಇದೆ, ಇನ್ಸ್ಟ್ರಕ್ಷನಲ್ ಅಂಡ್ ನರ್ಸೆಂಟ್ ಮಾಡೆಲ್. ಸೊ ದಿಸ್ ಮಾಡೆಲ್ ಈಸ್ ಡಿಸೈನ್ ಟು ಇನ್ಸ್ಟ್ರಕ್ಟ್ ದ ಸ್ಟೂಡೆಂಟ್ಸ್ ಇನ್ ಕಾನ್ಸೆಪ್ಟ್ ಫಾರ್ಮೇಶನ್ ಅಂಡ್ ಸೈಮಲ್ಟೇನಿಯಸ್ಲಿ ಟೀಚ್ ದ ಕಾನ್ಸೆಪ್ಟ್. ದ ಈ ಮಾಡೆಲ್ ಅದ್ ಮೇನ್ ಉದ್ದೇಶ ಏನು ಅಂತಂದ್ರೆ ಇನ್ಸ್ಟ್ರಕ್ಟ್ ದ ಸ್ಟೂಡೆಂಟ್ಸ್ ಟು ಕಾನ್ಸೆಪ್ಟ್, ಯಾವ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಅನ್ನ ಫಾರ್ಮೇಶನ್ ಮಾಡಬೇಕು, ಆ ಕಾನ್ಸೆಪ್ಟ್ ಅನ್ನ ನಾವು ಯಾವ ರೀತಿಯಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದರ ಇದರ ಮೇನ್ ಉದ್ದೇಶ. ಇಟ್ ನರ್ಚರ್ ಅಟೆನ್ಷನ್ ಟು ಲಾಜಿಕ್ ಅಂಡ್ ಸೆನ್ಸಿಟಿವಿಟಿ. ಇಲ್ಲೇನು ಅಂತಂದ್ರೆ ಇದರ ಮೇನ್ ಉದ್ದೇಶ ಏನಂತಂದ್ರೆ ನಾವು ವಿದ್ಯಾರ್ಥಿಗಳಲ್ಲಿ ಮೆಂಟಲ್ ಎಬಿಲಿಟಿಯನ್ನ ಬೆಳೆಸುವುದು, ಅದೇ ರೀತಿಯಾಗಿ ಲಾಜಿಕಲ್ ಥಿಂಕಿಂಗ್ ಪವರ್ ಅನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಬೆಳೆಸಬೇಕು. ನೆಕ್ಸ್ಟ್ ಟು ಲ್ಯಾಂಗ್ವೇಜ್ ಅಂಡ್ ದ ಮೀನಿಂಗ್ ಆಫ್ ವರ್ಡ್ಸ್ ಅಂಡ್ ಟು ದ ನೇಚರ್ ಆಫ್ ನಾಲೆಜ್. ಇಲ್ಲೇನಂತಂದ್ರೆ ನಾವು ಮಕ್ಕಳಿಗೆ ಏನಂತಂದ್ರೆ ಅದರಲ್ಲಿ ಇರುವಂತ ಅರ್ಥ ಏನು, ನಾವೀಗ ಯಾವುದೇ ಒಂದು ವಿಷಯನ ಕಲಿಬೇಕಂದ್ರೆ ಆ ವಿಷಯದಲ್ಲಿರುವಂತಹ ಮೀನಿಂಗ್ ಏನು ಅದನ್ನ ತಿಳ್ಕೋಬೇಕು. ಈಗ ಮಾಡೆಲ್ಸ್ ಆಫ್ ಟೀಚಿಂಗ್ ಅನ್ನ ಕಲಿತಾ ಇದೀವಿ ಅಂತಂದ್ರೆ ವಾಟ್ ಈಸ್ ಮಾಡೆಲ್ಸ್ ಆಫ್ ಟೀಚಿಂಗ್ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಮಾಡೆಲ್ಸ್ ಆಫ್ ಟೀಚಿಂಗ್ ಏನು ಅಂತ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾವೇನ್ ಕಲ್ತಿದ್ದು ವೇಸ್ಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ವೆನ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟಿಂಗ್ ದ ಕಾನ್ಸೆಪ್ಟ್ ಫಾರ್ಮೇಶನ್, ವಾಟ್ ಎವರ್ ದ ಕಾನ್ಸೆಪ್ಟ್ ಈಸ್ ದೇರ್, ಸೊ ಯು ಹ್ಯಾವ್ ಟು ಲರ್ನ್ ಮೇನ್ ಫೋಕಸ್ ಆನ್ ದ ವಿಚ್ ಕಾನ್ಸೆಪ್ಟ್ ಈಸ್ ಯು ಆರ್ ಟೇಕಿಂಗ್. ಅಂದ್ರೆ ಯಾವ ಒಂದು ಕಾನ್ಸೆಪ್ಟ್ ಅನ್ನ ಪರಿಕಲ್ಪನೆಯನ್ನ ನೀವು ತಗೊಂಡಿದ್ದೀರಿ ಅನ್ನೋದನ್ನ ಫಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆ ಕಾನ್ಸೆಪ್ಟ್ ಗೆ ಸರಿ ಹೊಂದುವಂತಹ ವಿಷಯಗಳನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಕಲೆಕ್ಟ್ ಮಾಡ್ಬೇಕು. ಅದಕ್ಕೆ ಏನಂತ ಹೇಳ್ತಾರೆ ಅಂತಂದ್ರೆ ಫಸ್ಟ್ ವಿ ನೋ ಅಬೌಟ್ ದ ಮೀನಿಂಗ್ ಆಫ್ ದ ವರ್ಡ್. ಅಂದ್ರೆ ಯಾವ ಮೀನಿಂಗ್ ಅಂದ್ರೆ ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದೀರಿ, ಆ ಕಾನ್ಸೆಪ್ಟ್ ಮೀನಿಂಗ್ ನಮ್ಗೆ ಏನಿರ್ಬೇಕು ಅಂದ್ರೆ ಗೊತ್ತಿರ್ಬೇಕು. ನೆಕ್ಸ್ಟ್, so this is the last slide. So now we have to conclude the models of teaching. So models of teaching, so today we are discussed about the what is models of teaching and families of models of teaching and elements of models of teaching and some models of teaching we have to discuss. First one is concept as attainment model, second one is inquiry model, third one is advanced organized model, and fourth one is 5E model, and fifth one is inductive model. So these are the main in exam. So in your exam, so they have to ask the whatever I am given the families. So just you go through those families. Based on those families, they are asked the questions. ನಿಮ್ಗೆ ಏನ್ ಫ್ಯಾಮಿಲೀಸ್ ಗಳನ್ನ ನಾನು ಆಲ್ರೆಡಿ ನಾವು ಕೊಟ್ಟಿದ್ದೀನಲ್ಲ, ಸೊ ಜಸ್ಟ್ ಅವ್ನ ಏನ್ ಮಾಡ್ರಿ ಅಂತಂದ್ರೆ ರೀಡ್ ಮಾಡಿ. ಅದ್ರ ಮೂಲಕ ನಿಮ್ಗೆ ಏನ್ ಮಾಡ್ತಾರಂದ್ರೆ ಆ ಫ್ಯಾಮಿಲೀಸ್ ಮತ್ತು ಸಬ್ ಫ್ಯಾಮಿಲೀಸ್, ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್, ಅಡ್ವಾನ್ಸ್ ಆರ್ಗನೈಸ್ ಮಾಡೆಲ್ ಅಂಡ್ ಎನ್ಕ್ವೈರಿ ಮಾಡೆಲ್, these three models they have to ask the questions. And already you are know about the 5E models. 5E models already you know: engage, explain, explore, elaborate and evaluation. So you have to study that one also, then it will be helpful for your exams. Any questions regarding this one? So any questions are there regarding this one? Please ask me. So I will show you how to ask the questions. So some questions are they asked in your competitive exams. So that questions are regarding models of teaching. The major theorist of concept attainment model is James S. Brunner, Hilda Daba, David Asubel, Richard Suchman. Which one is concept attainment model is given? Okay. So this type they are asked the questions. ಅಂದ್ರೆ ನಿಮ್ಗೆ ಪ್ರತಿಯೊಬ್ಬರು ಇದನ್ನ ಮಾಡಿದ್ದಾರೆ ಅಂದ್ರೆ ಡೆವಲಪ್ ಮಾಡಿದ್ದಾರೆ ಅನ್ನೋದನ್ನ ಗೊತ್ತಿರಬೇಕು. Sometimes they ask the match the following ಅಲ್ಲೂ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನೀವು ಸೋಷಿಯಲ್ ಸಿಸ್ಟಮು ಆಮೇಲೆ ಸಪೋರ್ಟ್ ಸಿಸ್ಟಮು ಯಾವ್ಯಾವ್ದಕ್ಕೆ ರಿಲೇಟೆಡ್ ಆಗಿದೆ. ಸೊ ದೇ ಆರ್ ಆಸ್ಕ್ ದೋಸ್ ಕ್ವಶನ್ಸ್ ಆಲ್ಸೋ.
Then the relationship between the teacher and learner in teaching model, instructional effects, nurturant effect, principles of reaction, social system. ಇಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧ ಇರುವುದು ಯಾವ ಎಲಿಮೆಂಟ್ಸ್ ಅಲ್ಲಿ ಬರುತ್ತೆ? Social system. Okay, this type they ask the questions. So in condition instructional effects ಗಾಗಿರ್ಬೋದು ಅಥವಾ ನರ್ಚೆಂಟ್ ಎಫೆಕ್ಟ್ಸ್ ಗಾಗಿರ್ಬೋದು ಅಥವಾ ಪ್ರಿನ್ಸಿಪಲ್ಸ್ ಆಫ್ ರಿಯಾಕ್ಷನ್ಸ್ ಅಲ್ಲಿ ಏನ್ ಮಾಡ್ತಾರೆ ಟೀಚರ್ಸ್ ಅನ್ನೋದನ್ನ ಅಥವಾ ಯಾವ್ದು ಉದ್ದೇಶ ಇದೆ ಅನ್ನೋದನ್ನ ಈ ರೀತಿಯಾದಂತಹ ಕ್ವಶನ್ಸ್ ಗಳು ಏನಾಗ್ತಾವಂದ್ರೆ ನಿಮ್ಗೆ ಕೇಳಲಾಗುತ್ತೆ. ನೆಕ್ಸ್ಟ್, ದ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಈಸ್ ವರ್ಡ್ ಡಿಸ್ಕ್ರೈಬ್ ದ ಕಾನ್ಸೆಪ್ಟ್ ಆಫ್ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಅಲ್ಲಿ ಅಟ್ರಿಬ್ಯೂಟ್ಸ್, ನೇಮ್, ಎಕ್ಸ್ಪೆಲ್ಲರ್, ರೂಲ್ಸ್ ಯಾವ್ದು ಮೇನ್ ಇದ್ರಲ್ಲಿ? ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಅಲ್ಲಿ ಹೇಳಿದ್ದೇನೆ, ನೇಮ್, ಎಕ್ಸ್ಪೆಲ್ಲರ್, attributes values and rules. So which one is word describe the concept for the communication? ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಯಾವ್ದು ಬೇಕು ನಿಮ್ಗೆ? ಒಬ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ ಏನ್ ಬೇಕು ನಿಮ್ಗೆ? Name. So name is the answer. So first we have to name what is the name of the concept. Then based on the name, so we have to expeller ಮತ್ತು ಪಾಸಿಟಿವ್ ಬರುತ್ತೆ. ಆಮೇಲೆ ಅಟ್ರಿಬ್ಯೂಟ್ಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವ್ಯಾಲ್ಯೂಸ್ ಗಳ ಮೂಲಕ, ನಂಬರ್ಸ್ ಆಫ್ ಸಿಸ್ಟಮ್ ಗಳ ಮೂಲಕ ನಾವು ಡಿವೈಡ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಅಟ್ರಿಬ್ಯೂಟ್ಸ್ ವ್ಯಾಲ್ಯೂಸ್ ಗಳನ್ನ ಮಾಡ್ಕೊಂಡು ಆಮೇಲೆ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ವಿ ಹ್ಯಾವ್ ಟು ಮೇಕ್ ದ rules. Okay, is this type also ask the questions, so you have to please read this one also. Next, one of the nurturant effect of inquiry training model is inductive reasoning, spirit of creativity, specific concept formation, and awareness. In inquiry training model the nurturant effect ಅಲ್ಲಿ ಏನಾಗುತ್ತೆ? Inductive reasoning, spirit of creativity, and specific concept formations. Next, awareness. Concept inquiry training model ಎದಕ್ಕೆ ಸಂಬಂಧಪಟ್ಟಿದೆ? Spirit of creativity. It is inquiry means collecting the informations. Those informations are the develop the creativity of the students. Okay, any questions? ನಿಮ್ಮ ಹತ್ರ ನೀವು ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. Please ask me any questions are there. ಏನಾದರೂ ಪ್ರಶ್ನೆಗಳಿದ್ರೆ ಸಂದೇಹಗಳಿದ್ರೆ ಕೇಳಬಹುದು ನಿಮ್ಮ ಹತ್ರ. ಮಾತಾಡಕ್ಕೆ ಹೇಳಿದ್ರೆ ನಿಮಗೆ ಪ್ರಶ್ನೆ ಮಾಡಿ ಕೇಳಿದೆ, ಚರ್ಚೆ ಮಾಡಿ ಕೇಳಿದೆ.